ಕೋಲು ಕೋಲಿನ ಹೂವಿನ ಕೋಲು ಕೋಲಿನ ಕೋಲು ಕೋಲಿನ ಹೂವಿನ ಕೋಲು ಕೋಲಿನ ಹತ್ತಾಣಿಗೊಂದು ಕೆತ್ತಾಣಿ ಉಂಗುರ ಸತ್ತಂತ್ರು ಕಾಣ ನಮ್ಮಳ ಸಂಗ ಕೋಲು ಕೋಲಿನ ಹೂವಿನ ಕೋಲು ಕೋಲಿನ ಸತ್ತಂತ್ರು ಕಾಣೋ ನಮ್ಮ ಮಹಿಳಾ ಸಂಘದಲ್ಲಿ ಸತ್ಯದಲ್ಲಿ ಗೆದ್ರು ಸಂಘದವ್ರ 50-60 ವರ್ಷದ ಹಿಂದೆ ಮಹಿಳೆಯರೆಲ್ಲ ಗಾರ್ಮೆಂಟ್ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಿದ್ರು. ನಮ್ಮ ದೇಶದಲ್ಲ, ಯುರೋಪ್ ಖಂಡ ಅಂತ ನಾವು ಕರಿತೀವಿ. ಆ ಮಹಿಳೆಯರೆಲ್ಲ ಒಂದಿನ ಒಟ್ಟಿಗೆ ಸೇರಿದ್ರು. ನಾವು ಕೆಲಸ ಮಾಡ್ತೀವಿ, ಗಂಡಸರು ಕೆಲಸ ಮಾಡ್ತಾರೆ, ನಾವು ಬಟ್ಟೆ ಹೊಲಿತೀವಿ, ಅವರು ಬಟ್ಟೆ ಹೊಲಿತಾರೆ. ನಮಗೆಲ್ಲ ಏನಕ್ಕೆ ಇಷ್ಟು ಕಡಿಮೆ ಸಂಬಳ? ನಾವು ಈ ಶೋಷಣೆಯನ್ನು ತಡೆಯೋಕ್ಕೆ ಯೋಚನೆ ಮಾಡಿ 1976ರಲ್ಲಿ ವಿಶ್ವಾದ್ಯಂತ ನಾವು ಮಹಿಳೆಯರ ದಿನಾಚರಣೆಯನ್ನು ಆಚರಣೆ ಮಾಡಬೇಕು. ಆವತ್ತಿನ ದಿನ ಮಹಿಳೆಯರಿಗೆ ಏನೆಲ್ಲ ತೊಂದರೆಗಳು, ಅಡಚಣೆಗಳು, ಅನ್ಯಾಯಗಳು ಆಗ್ತಿದೆ ಅದನ್ನೆಲ್ಲ ನಾವು ಪ್ರಶ್ನೆ ಮಾಡಬೇಕು. ನಮಗೂ ಹಕ್ಕು ಸಮವಾಗಿ ಸಿಗಬೇಕು ಅಂತ ಘೋಷಣೆ ಮಾಡಿದ್ರು. ಯಶಸ್ವಿನಿ, ನಾನು ಸೆಕೆಂಡ್ PU ಓದ್ತಾ ಇದ್ದೀನಿ ಮೈಸೂರು ಮಹಾರಾಣಿ ಕಾಲೇಜಿನಲ್ಲಿ. ನಮ್ಮೂರು ಅಡ್ರಹಳ್ಳಿ. ನನ್ನ ಹೆಸರು ಕಳಸಮ್ಮ ಅಂತ. ನಾನು ಹೆಗಡಾಪುರ ಗ್ರಾಮ. ನಾನು ಶ್ರೀಶಕ್ತಿ ಚಿಕ್ಕದೇವಮ್ಮ ಮಹಿಳಾ ಸ್ವಸಹಾಯ ಸಂಘದಲ್ಲಿ ಸದಸ್ಯರಾಗಿದ್ದೀನಿ. ನನ್ನ ಹೆಸರು ಛಾಯಾಮಣಿ, ನಾನು ನಾಗನಹಳ್ಳಿ ಗ್ರಾಮ. ನನ್ನ ಹೆಸರು ಪವಿತ್ರ ಅಂತ, ತುಮ್ಸೊಗೆಯಿಂದ ಬಂದಿದ್ದೀನಿ. ನನ್ನ ಹೆಸರು ಪ್ರೇಮಕುಮಾರಿ ಅಂತ, ನಾನು ತರವಳ್ಳಿ ಗ್ರಾಮದಿಂದ ಬಂದಿದ್ದೀನಿ. ನಮಸ್ತೆ, ನಾನು ಇರ್ಫಾನ. ನನ್ನ ಹೆಸರು ನಾನು ಕಟವಾಡಿ. ನಮಸ್ಕಾರ, ನನ್ನ ಹೆಸರು ಛಾಯಾ ಅಂತ, ಕಟವಾಡಿಯಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಕೆಲಸ ಮಾಡ್ತಾ ಇದ್ದೀನಿ. ನಮಸ್ಕಾರ, ನನ್ನ ಹೆಸರು ಜ್ಯೋತಿ ಅಂತ, ಗ್ರಾಮ ಪಂಚಾಯಿತಿ ಸದಸ್ಯರು. ಇವತ್ತು ಮಹಿಳಾ ದಿನಾಚರಣೆ ಇತ್ತು. ಹಾಗಾಗಿ ನಾವು ತುಂಬ ನಮ್ಮ 5-6 ಹಳ್ಳಿ ಜನರು ಕೂಡ ಬಂದಿದ್ದಾರೆ ಮಹಿಳೆಯರು. ಅವ್ರ ಜೊತೆಯೆಲ್ಲ ತುಂಬ ಖುಷಿಯಾಗಿ ಆಟ ಆಡ್ದೋ. ಬಲೂನ್ ಆಟ ಆಡ್ದೋ ಫಸ್ಟು. ಅದರಲ್ಲಿ ನಾವು ಟೀಮ್, ನಾನು ಮತ್ತು ಚಿಕ್ಕಮ್ಮ ಅನ್ನೋರು ಗೆದ್ವಿ. ನಾನು 2 ಸಲ ಬಿದ್ದೆ, ಆದರೂ ಖುಷಿ ಆಯಿತು. ಇಲ್ಲಿ ಎಲ್ಲ ಸಂಘದವರು ಜೊತೆಗೆ ಎಲ್ಲ ಅಕ್ಕಪಕ್ಕದ ಗ್ರಾಮಗಳಿಂದ ಬಂದಿರತಕ್ಕಂಥ ಸದಸ್ಯರು ಒಟ್ಟಿಗೆ ನಾವು ಸೇರಿ ಆಟ ಆಡಿದ್ದು ತುಂಬಾ ಖುಷಿ ಆಯಿತು. ಬಲೂನಲ್ಲಿ ಬೆನ್ನಿಗೆ ಹಿಂದೆ ಕಟ್ಕೊಂಡು ಒಬ್ಬರು ಸಪೋರ್ಟ್ ಇಟ್ಕೊಂಡು ನಾವು ಹೇಗೆ ಮುಂದೆ ತಲುಪ್ಬೋದು ಅಂತ ಆಟ ಆಡಿದ್ವಿ. ತುಂಬ ಚೆನ್ನಾಗಿತ್ತು. ಅದರಲ್ಲಿ ಫಸ್ಟ್ ಪ್ರೈಸ್ ನನಗೆ ಬಂದಿದೆ. ತುಂಬ ಖುಷಿ ಆಗ್ತಾ ಇದೆ. ಮಡಕೆ ಹೊಡಿ ಆಟ ತುಂಬ ಖುಷಿ ಆಯಿತು. ಫಸ್ಟು ಬಟನ್ಸ್ ಆಟ, 2ನೇದು ಬಲೂನ್ ಹೊಡೆಯೋ ಆಟ, ಮತ್ತು 3ನೇದು ಮ್ಯೂಸಿಕಲ್ ಚೇರ್. ನನಗಿಷ್ಟ ಆದಂಥ ಆಟ ಬಲೂನ್ ಹೊಡೆಯೋ ಆಟ. ಇಂಥ ಆಟನ ನಾವು ಬಾಲ್ಯದಲ್ಲಿ ಆಡಿದ್ದು ಅಥವಾ ಇನ್ನೆಲ್ಲೋ ಸ್ಕೂಲ್ಗಳಲ್ಲಿ ಹೋಗ್ಬೇಕಾದ್ರೆ ಆಡಿದ್ದು ಅಷ್ಟೇ. ಇಂಥ ಅವಕಾಶ ನಮಗೆ ಸಿಕ್ಕಿರಲಿಲ್ಲ. ಇನ್ನು ಉಳಿದಂಥ ಎಲ್ಲ ಮಹಿಳೆಯರಿಗೂ ಕೂಡ ಈ ಅವಕಾಶ ಸಿಗಲಿ ಅಂತ ಹೇಳ್ತಾ ಇದ್ದೀವಿ. ಮದುವೆ ಆದಮೇಲಂತೂ ಈ ಥರ ಪ್ರೈಸ್ ಅಂತ ನಾವು ತಗೊಂಡೇ ಇಲ್ಲ. ಪ್ರೈಸ್ ಅನ್ನೋದು ಬರೀ ಮಕ್ಕಳು ನೋಡೋದು, ಅವ್ರ ಪ್ರೈಸ್ ಬಂದಾಗ ಖುಷಿ ಪಡೋದಿದೆ ಆಗ್ತಾಯಿತ್ತು. ನನಗೆ ಪ್ರೈಸ್ ಬಂದಿದ್ದು ತುಂಬ ಖುಷಿ ಆಯಿತು. ಇವಾಗ ಗಂಡನ ಮನೆಯಲ್ಲಿ ಬಂದು ಇವಾಗ ಅದೆಲ್ಲ ಆ ಕಡೆ ಬಿಡ್ಬೇಕಲ್ಲ. ಇವಾಗ ಗಂಡನ ಮನೆಯಲ್ಲಿ ಬಂದು ಹೆಂಗಿರ್ಬೇಕು ನಾವು, ನಮ್ಮತ್ತೆ, ನಮ್ಮ ಭಾವ, ಇವರು ಹಿಂಗೆ ನಮ್ಮ ಜೊತೆ ನಾವು ಹಿಂಗಿರ್ಬೇಕು, ಹಿಂಗೆ ಎದರ್ಕೊಂಡು ಇವಾಗ ಮಾಡ್ತಾ ಇದ್ದೀವಿ. ತುಂಬ ಬಿಸಿ. ನಾವು ಬೆಳಗ್ಗೆಯಿಂದ ಸಂಜೆ ತನಕ ಮಕ್ಕಳನ್ನ ಕಾನ್ವೆಂಟ್ ಕಳ್ಸೋದಲ್ಲಿ, ಕಾಲೇಜ್ ಕಳ್ಸೋದಲ್ಲಿ ಅತ್ತೆ ಮಾವು ನೋಡ್ಕೊಳ್ಳೋದು, ಜಮೀನು ಕೆಲಸ ಮಾಡೋದು, ಮತ್ತು ಅಂಗನವಾಡಿಗಳಲ್ಲಿ ಮಕ್ಕಳು ಸೇವೆ ಮಾಡೋದು, ಇನ್ನು ಬೇರೆ ಬೇರೆ ಮೀಟಿಂಗ್ಗಳು ಅಟೆಂಡ್ ಮಾಡೋದು. ತುಂಬ ಟೆನ್ಷನ್ ಇರ್ತದೆ. ವರ್ಕ್ ಅಂತ ತುಂಬ ಇರ್ತದೆ. ಅದರಲ್ಲೂ ನಮ್ಗೆ ಇವತ್ತು ಫ್ರೀಯಾಗಿ 2 ಗಂಟೆ ಟೈಮ್ ನಾವು ಆಟ ಆಡಿದ್ದೀವಿ ಅಂದರೆ ತುಂಬ ಖುಷಿ ಆಗ್ತದೆ. ನಾವು ಸಹಪಾಠಿಗಳೊಂದಿಗೆ ಭಾಗವಹಿಸಿ ಆಟಾಡ್ತಿದ್ದ ದಿನಗಳನ್ನು ಮತ್ತೆ ನಮಗೆ ವಾಪಸ್ ತಂದು ಕೊಟ್ಟಂತೆ ಇನ್ನೂ ಹೆಚ್ಚಿನ ಖುಷಿ ಆಯಿತು. ತುಂಬ ಖುಷಿ ಆಯಿತು ಮೇಡಮ್. ಮನೇಲಿ ಎಲ್ಲ ಬ್ಯುಸಿ ಇರ್ತೀವಿ, ಮಕ್ಕಳು, ಮನೆಯವರು, ಕೆಲಸಗಳು, ಅದೇ ಕೆಲಸಗಳು ಮಾಡಿ ತುಂಬ ಬ್ಯುಸಿ ಲೈಫಲ್ಲಿ ನಮಗೆ ಸ್ವಲ್ಪ ಟೈಮ್ ಕೊಟ್ಕೊಂಡಿದ್ದು ತುಂಬ ಖುಷಿ ಆಯಿತು. ಮಹಿಳೆಯರು ಯಾವುದ್ರಲ್ಲೂ ಕಡಿಮೆ ಇಲ್ಲ. ತುಂಬ ಚೆನ್ನಾಗಿ ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ಬೋದು. ನಾವು ಕೂಡ ಪುರುಷರಿಗಿಂತ ಅವ್ರು ಸಮಾನವಾಗಿ ನಾವು ಕೆಲಸಕ್ಕೆ ಹೋಗ್ಬೋದು, ಓದ್ಬೋದು. ಎಲ್ಲದರಲ್ಲೂ ನಮಗೂ ಪ್ರಾಮುಖ್ಯತೆ ಇದೆ ಅನ್ನೋದನ್ನ ತಿಳ್ಕೊಬೋದು. ರೇಖಾ ಹುಲಿಕುರ. ಹೋದ ವರ್ಷ ನಾವು ಹೆಬ್ಲುಗುಪ್ಪೆ ಮತ್ತೆ ಹುಲಿಕುರ ಗ್ರಾಮ ಭಾಗವಹಿಸಿದ್ದು. ಇಷ್ಟು ಜಾಸ್ತಿ ಜನಸಂಖ್ಯೆ ಇರಲಿಲ್ಲ ಅಲ್ಲಿ. ಇವಾಗ ತುಂಬಾ ಎಲ್ಲಾ ಗ್ರಾಮಗಳು ಸೇರಿರೋದ್ರಿಂದ ತುಂಬಾ ಜಾಸ್ತಿ ಜನಸಂಖ್ಯೆ ಮಹಿಳೆಯರು ಸೇರಿದ್ದಾರೆ. ಈ ತರ ಆಟ ಆಡ್ತಿದ್ದಕ್ಕೆ ತುಂಬಾ ಧನ್ಯವಾದಗಳು. ವರ್ಷ ವರ್ಷ ಇದೇ ತರ ನಡೀತಾ ಇರ್ಲಿ ಅಂತ ಕೇಳ್ಕೊತೀನಿ. ಕಟ್ಟ ಮೇಲು ಬರುವ ದೊರ ಚಂದ. ಕೋಲು ಕೋಲಿನ ಹೂವಿನ ಕೋಲು ಕೋಲಿನ ಏರಿಯ ಮೇಲೆ
ಕೋಲಿನ ಹೂವಿನ ಕೋಲು ಕೋಲಿನ ಬಾಲ ಕಂದವ ಕೂತಿಕೊಂಡು ಹೋಗಿ ಗೆಜವೋರಿ ಗಲಿರಂದು ಕೋಲು ಕೋಲಿನ ಹೂವಿನ ಕೋಲು ಕೋಲಿನ ಗೆಜ್ಜಾಯ ಓರಿ ಗಲಿರಂದ ಸಪ್ತಕ ಸಂಘಗಳು ಗೆದ್ದು ಬಂದು ಕೋಲು